Hello, good morning, students. Welcome back to the story Passion in the Desert by Honor de Balzac, 1799 1850. Now, we shall have a recap of the previous class. The soldier reached a small hill, slept, and dreamt of France. Next day, he spent the day and slept that night in fear. Late night, he felt an animal is in the vicinity, could not recognize. He realized he had taken shelter in the panther's cave. He thought of killing the panther, but could not. That day, animal became his friend and loved him. He thought of escaping that night, but it pulled back. ನಿನ್ನೆ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ, ನಿನ್ನೆ ರಾತ್ರಿ ಅವನು ಆ ಗುಡ್ಡದಲ್ಲಿ ಮಲಗಿದ್ದಾಗ ರಾತ್ರಿ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಾಣಿ ತನ್ನ ಬಳಿ ತನ್ನ ಹತ್ತಿರದಲ್ಲಿ ಇದೆ ಅಂತ ಅವನಿಗೆ ಗೊತ್ತಾಯಿತು. ಒಂದಂತೂ ಸ್ಪಷ್ಟ ಆಯಿತು, ತಾನು ಯಾವುದೋ ಒಂದು ಪ್ರಾಣಿಯ ಗುಹಿಯಲ್ಲಿ ಅಥವಾ ಗವಿಯಲ್ಲಿ ನಾನು ಆಶ್ರಯವನ್ನು ಪಡೆದಿದ್ದೀನಿ. ಸ್ವಲ್ಪ ಬೆಳಕಲ್ಲಿ ನೋಡ್ತಾನೆ, ಬೆಳಕು ಹರಿಯುವಂತಹ ಸಂದರ್ಭದಲ್ಲಿ ಅದು ಪ್ಯಾಂಥರ್ ಅಂತ ಗೊತ್ತಾಯಿತು. ಈ ಪ್ರಾಣಿಯನ್ನು ಸಾಯಿಸೋಣ ಅನ್ನುವ ಧೈರ್ಯವನ್ನು ಮಾಡ್ತಾನೆ, ಆದರೆ ಅವನ ಕೈಲಿ ಆಗೋದಿಲ್ಲ. ಅವತ್ತು ನಿಧಾನಕ್ಕೆ ಆ ಪ್ರಾಣಿಯ ಸ್ನೇಹವನ್ನು ಗಳಿಸ್ತಾನೆ, ಅದನ್ನು ಪ್ರೀತಿಸೋಕೆ ಶುರು ಮಾಡ್ತಾನೆ, ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾನೆ. ಸರಿ, ಅವತ್ತು ಇಡೀ ದಿನ ಹಾಗೆ ಸ್ನೇಹದಲ್ಲೇ ಕಳೆದೋಗುತ್ತೆ. ಅವತ್ತು ರಾತ್ರಿ ಪ್ಯಾಂಥರ್ ಮತ್ತೆ ಇವನು ಇಬ್ಬರು ಆ ಗವಿಯಲ್ಲಿ ವಿಶ್ರಾಂತಿಯನ್ನು ಪಡೆದಂತಹ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಳ್ಳಿಕ್ಕೆ ಅಂತ ಹೋಗ್ತಾನೆ. ಆದರೆ ಅವನ ಹಿಂದೆ ಬಂದಂತಹ ಆ ಪ್ಯಾಂಥರು ಅವನನ್ನು ಮತ್ತೆ ಕರ್ಕೊಂಡು ಆ ಗವಿಗೆ ಬರುವಂತಹ ದೃಶ್ಯವನ್ನ, ಬರುವಂತಹ ಒಂದು ಘಟನೆಯನ್ನ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಾರ್ ದಿಸ್ ಪ್ರೆಸೆಂಟ್ ಕ್ಲಾಸ್ ವಿ ಹ್ಯಾವ್ certain learning objectives and learning outcomes. Which is the learning objective of the present class? To make the students able to elaborate the views of the writer in an essay. This is the present learning objective of the present class and learning outcome of the present class. Students will learn to sketch the characters in short stories. They will become well versed in language. So these are the learning objectives and learning outcomes of the present class. Now, let us know the content of the present class. The panther began to play with him as the pet dogs play with the owners. Days passed in this way. They became closer and closer. One day, an eagle was flying in the sky. The moment he was engrossed in the bird's movement, the panther showed its jealous attitude and growled deeply. One day, in an angry mood, the animal took hold of soldier's leg gently. He took the dagger and stabbed in its throat. He felt as if he had killed a human being. This is the content of the present class. Now let us see the main content of the present class. In the morning, when he woke up, he could not see panther. ಹಿಂದಿನ ರಾತ್ರಿ ಅವನು ತಪ್ಪಿಸ್ಕೋಬೇಕು ಅಂತ ನೈಲ್ ನದಿ ಹರಿಯುವಂತಹ ದಿಕ್ಕಿನ ಕಡೆ ಹೋದಾಗ ಈ ಪ್ಯಾಂಥರ್ ಅವನ ಹಿಂದೆ ಬಂದು ಅವನನ್ನ ಶರ್ಟ್ ಕಾಲರ್ನ ಹಿಡಿದು ಕರ್ಕೊಂಡು ಬಂದಿತ್ತು. ಸರಿ, ರಾತ್ರಿ ಕಳೀತು. ಬೆಳಗಾದಾಗ ಅವನು ಎಚ್ಚರವಾದಾಗ ಅಲ್ಲಿ ಪ್ಯಾಂಥರ್ ಅವನ ಕಣ್ಣಿಗೆ ಕಾಣೋದಿಲ್ಲ. He knew that it had gone in search of its food. ಅವನಿಗೆ ಗೊತ್ತಾಯ್ತು ಎಲ್ಲೋ ಆಹಾರವನ್ನ ಹುಡುಕೊಂಡು ಹೋಗಿದೆ. He went outside, climbed the hillock to see in all directions. ಆ ಒಂದು ಗುಡ್ಡದ ತುದಿಯಲ್ಲಿ ಹೋಗಿ ನೋಡ್ತಾನೆ, ಸುತ್ತಮುತ್ತಲು ಎಲ್ಲರೂ ಕಾಣಬಹುದು ಅಂತ. At a distance, it was coming.
ದೂರದಲ್ಲಿ ನೋಡ್ತಾನೆ ಅದು ಆ ಗವಿಯ ಕಡೆ ಬರ್ತಾ ಇದೆ. ವೆನ್ ಇಟ್ ಕೇಮ್ ನಿಯರ್ ಇಟ್ ಬಿಗ್ಯಾನ್ ಟು ಪ್ಲೇ ವಿತ್ ಹಿಮ್ ಆಸ್ ದ ಪೆಟ್ ಡಾಗ್ಸ್ ಪ್ಲೇ ವಿತ್ ದೇರ್ ಓನರ್. ಸಾಕಿದ ನಾಯಿ ತನ್ನ ಓನರ್ ಜೊತೆ ಯಾವ ರೀತಿ ಚೆಲ್ಲಾಟವಾಡುತ್ತೋ ಚಿನ್ನಾಟವಾಡುತ್ತೋ ಆ ರೀತಿ ಈ ಒಂದು ಪ್ಯಾಂಥರ್ ಅವನ ಜೊತೆ ಆಟ ಆಡಲಿಕ್ಕೆ ಶುರು ಮಾಡ್ತು. He caressed all parts of its body. It put before him her paw. ಅದರ ದೇಹದ ಎಲ್ಲ ಅಂಗಾಂಗಗಳನ್ನು ಅವನು ಸವರ್ತಾನೆ. ಅದು ತನ್ನ ದೇಹವನ್ನು ಚಾಚಿ ಅವನಿಗೆ ಮುದ್ದಾಡಲಿ ಅಂತ ಅದು ಸುಮ್ಮನೆ ಮಲಗಿರುತ್ತೆ. Days and nights passed this way. They became closer and closer. ಹೀಗೆ ಹಗಲು ರಾತ್ರಿ ಹಲವಾರು ದಿನಗಳು ಕಳೀತವೆ. ಆ ಇಬ್ಬರು ತುಂಬಾ ಹತ್ತಿರವಾಗ್ತಾರೆ. Solitude revealed to him all her secrets, lived peacefully. ಈ ಒಂಟಿತನ ಅಂತಕ್ಕಂಥದ್ದು ಆ ಪ್ರಾಣಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಅದರ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಮಯ ಸಿಕ್ತು. ಅವರಿಬ್ಬರು ಕೂಡ ಬಹಳ ನೆಮ್ಮದಿಯಾಗಿ ಆ ಗವಿಯಲ್ಲಿ ಇದ್ರು. He played with it and slept in the cave. ಅದ್ರ ಜೊತೆ ಆಟ ಆಡೋದು, ರಾತ್ರಿ ಆ ಗವಿಯಲ್ಲಿ ಮಲಗೋದು. It enjoyed his company and became his darling. ಆ ಪ್ಯಾಂಥರ್ ಕೂಡ ಅಷ್ಟೇ ಅವನ ಒಂದು ಸ್ನೇಹವನ್ನ, ಅವನ ಸಂಗಡವನ್ನ ಅದು ತುಂಬಾ ಎಂಜಾಯ್ ಮಾಡ್ತು. ಜೊತೆಗೆ ಅವನಿಗೆ ತುಂಬಾ ಆತ್ಮೀಯ ಒಂದು ಹುಡುಗಿಯ ರೀತಿ ಅವನ ಜೊತೆಯಲ್ಲಿ ಇತ್ತು. ಒನ್ ಡೇ he saw great eagle flying in the sky. ಒಂದಿನ ಆ ಮೇಲೆ ಆಕಾಶದಲ್ಲಿ ಒಂದು ಹದ್ದು ಹಾರಾಡ್ತಾ ಇತ್ತು. ಅದನ್ನು ಅವನು ಗಮನಿಸಿದ. When he was engrossed in the bird's movement, the panther showed its jealous attitude and growled deeply. ಯಾವಾಗ ಈ ಸೈನಿಕ ಪಕ್ಷಿಯ ಕಡೆ ಗಮನ ಹೋಯ್ತೋ, ಇದಕ್ಕೆ ಸಹಜವಾಗಿಯೇ ಒಂದು ಹುಡುಗಿಗೆ ಬರುವಂತಹ ಜೆಲಸ್ ಆಟಿಟ್ಯೂಡ್, ಒಂದು ಅಸೂಯೆಯ ಹೊಟ್ಟೆ ಕಿಚ್ಚಿನ ಧೋರಣೆಯನ್ನ, ಮನೋಭಾವನೆಯನ್ನ ಅದು ವ್ಯಕ್ತಪಡಿಸ್ತು. ಅದು ತುಂಬಾ ಒಂದು ರೀತಿಯ ನರಳಾಟ ಶಬ್ದವನ್ನ ಮಾಡ್ತು. ದೇರ್ ಕಾರ್ಡಿಯಲ್ ರಿಲೇಶನ್ಶಿಪ್ ಎಂಡೆಡ್ ಆಸ್ ಆಲ್ ಗ್ರೇಟ್ ಪ್ಯಾಷನ್ಸ್ ಎಂಡ್. ಇಲ್ಲೇನಾಗುತ್ತೆ, ಎಂತಹ ಆತ್ಮೀಯ ಅನುಬಂಧ ಇರುವಂತಹ ಸ್ನೇಹಗಳು ಕೂಡ, ಸಂಬಂಧಗಳು ಕೂಡ ಹೇಗೆ ಕೊನೆಗೊಳ್ತವೋ, ಇಲ್ಲೂ ಕೂಡ ಅಷ್ಟೇ ಈ ಪ್ಯಾಂಥರ್ ಮತ್ತು ಆ ಸೈನಿಕರ ನಡುವಿರುವಂತಹ ಪ್ಯಾಷನ್ಸು, ಆ ಅತೀವವಾದ ಒಂದು ಪ್ರೀತಿ ವ್ಯಾಮೋಹ ಕೊನೆಗೊಳ್ಳುವಂತಹ ಸಂದರ್ಭ ಬಂತು. ಏನಾಗಿದೆ, ಇಟ್ ವಾಸ್ ಶಿಯರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನೂ ಇಲ್ಲ ಅಲ್ಲಿ. ಆ ಪ್ರಾಣಿಯಲ್ಲಿ ಬಂದಂತಹ ಜಲಸ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ, ಅವರಿಬ್ಬರ ಮಧ್ಯೆ ಒಂದು ಒಡಕು ಉಂಟಾಗಲಿಕ್ಕೆ ಕಾರಣವಾಯಿತು. For a reason, he began to suspect her affection, mistook it for treason. ನಿಧಾನಕ್ಕೆ ಇವನಿಗೂ ಸಹ ಆ ಪ್ರಾಣಿಯ ಮೇಲೆ, ಆ ಪ್ಯಾಂಥರ್ ಮೇಲೆ ಒಂದು ಅನುಮಾನ, ಶಂಕೆ ಬರಲಿಕ್ಕೆ ಶುರುವಾಯಿತು. ಇದು ನನ್ನೇನೋ ಮಾಡುತ್ತೆ ಅನ್ನೋ ಥರ ಅವನು ಯೋಚಿಸ್ದ. ಒನ್ ಡೇ ಇನ್ ಅನ್ ಆಂಗ್ರಿ ಮೋಡ್ ಇಟ್ ಟುಕ್ ಹೋಲ್ಡ್ ಸೋಲ್ಜರ್ಸ್ ಲೆಗ್ ಜೆಂಟ್ಲಿ. ಒಂದು ದಿನ ಅದಕ್ಕೇನೋ ಸ್ವಲ್ಪ ಕೋಪ ಬಂದಿತ್ತು ಅನಿಸುತ್ತೆ. ಇವನು ನನ್ನನ್ನು ಬಿಟ್ಟು ಬೇರೆಯವ್ರ ಕಡೆ ಗಮನ ಹರಿಸ್ತಾನೆ, ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿಸೋಕೆ ಶುರು ಮಾಡ್ತಾನೇನೋ ಅನ್ನುವ ಜಲಸ್ನಿಂದಾಗಿ ಅವನ ಕಾಲನ್ನು ನಿಧಾನಕ್ಕೆ ತನ್ನ ಹಲ್ಲಿನಿಂದ ಕಚ್ಚಿತು. ನಿಧಾನಕ್ಕೆ, ಏನು ಘಾಸಿಗೊಳಿಸ್ಲಿಲ್ಲ ಅಷ್ಟಾಗಿ. ಲುಕ್ಡ್ ಅಟ್ ಹಿಮ್ ಆಸ್ ಇಫ್ ಶಿ ವುಡ್ ಈಟ್ ಹಿಮ್ ಅಟ್ ಒನ್ಸ್. ಅದು ನಿನ್ನ ತಿನ್ಬಿಡ್ತೀನಿ ಅನ್ನೋ ಥರ ಅದರ ಒಂದು ದೃಷ್ಟಿ ಇತ್ತು ಅನಿಸುತ್ತೆ. ಹಿ ಟುಕ್ ಹಿಸ್ ಡ್ಯಾಗರ್ ಅಂಡ್ ಸ್ಟ್ಯಾಬ್ಡ್ ಇನ್ ಇಟ್ಸ್ ಥ್ರೋಟ್. ಅವನು ಈ ಮಾಗ್ ರಾಬಿನ್ಸ್ ಹತ್ರ ಇರುವಂತಹ ಆ ಡ್ಯಾಗರ್ನ ಏನು ಕದ್ಕೊಂಡು ಬಂದಿದ್ದ ಆ ಡ್ಯಾಗರ್ನ ತೆಗೆದು ಈ ಒಂದು ಪ್ಯಾಂಥರ್ನ ಒಂದು ಕತ್ತಿಗೆ ಹಾಕಿ ಚುಚ್ಚಿಬಿಟ್ಟ, ಇರಿದು ಬಿಟ್ಟ. ದ ಅನಿಮಲ್ ರೋಲ್ಡ್ ಓವರ್ ಗಿವಿಂಗ್ ಎ ಕ್ರೈ ವಿಚ್ ಫ್ರೋಸ್ ಹಿಸ್ ಹಾರ್ಟ್. ಆ ಪ್ರಾಣಿ ರಕ್ತವನ್ನು ಸೋರಿಸ್ತಾ ಉರುಳ್ತಾ ಅಲ್ಲಿಂದ ಕಿರಿಚುವಂತಹ ಶಬ್ದ ಅವನ ಹೃದಯವನ್ನೇ ಹೆಪ್ಪುಗಟ್ಟಿಸ್ತಂತೆ. ದ ಅನಿಮಲ್ ಸ್ಲೋಲಿ ಡೈಡ್ ಲುಕಿಂಗ್ ಅಟ್ ಹಿಮ್ ಕ್ಲೋಸ್ಲಿ. ಆ ಪ್ರಾಣಿ ಪ್ಯಾಂಥರ್ ಸಾಯುವಂತಹ ಸಂದರ್ಭದಲ್ಲೂ ಕೂಡ ಅವನ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ.
ಅವನನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಪ್ರಾಣವನ್ನು ಬಿಡ್ತಂತೆ. ಇಟ್ ಲುಕ್ಡ್ ಅಟ್ ಹಿಮ್ ವಿತೌಟ್ ಎನಿ ಆಂಗರ್. ಯಾವುದೇ ಅವನ ಮೇಲೆ ಕೋಪ ಇಲ್ಲದಂತೆ ಆ ಪ್ರಾಣಿ ತನ್ನ ಪ್ರಾಣವನ್ನ ಬಿಡ್ತು. ದ ಸೋಲ್ಜರ್ ಸೆಡ್ ದಟ್ he would give all the world, even his cross, to bring her back to life. ಅದು ಪ್ರಾಣವನ್ನು ಬಿಡುವಂತಹ ಸಂದರ್ಭದಲ್ಲಿ ಅವನಿಗೆ ಈ ಜಗತ್ತಿನಲ್ಲಿ ನನ್ನದು ಅಂತ ಏನಿದೆಯೋ ಅದೆಲ್ಲವನ್ನ ಕೊಟ್ಬಿಡ್ತೇನೆ, ದಯಮಾಡಿ ಈ ಒಂದು ಪ್ರಾಣಿಯನ್ನ, ಈ ಒಂದು ಜೀವಿಯನ್ನ, ಈ ಒಂದು ನನ್ನ ಗೆಳತಿಯನ್ನ ಬದುಕಿಸ್ಬಿಡು ಅನ್ನೋದಾಗಿ ಅವನು ಕೇಳ್ಕೊಳ್ತಾನೆ. He felt then as if he had killed a human being in cold blood. ಯಾವುದೋ ಒಂದು ಕೋಪದಲ್ಲಿ ಮನುಷ್ಯನನ್ನು ಕೊಂದಾಗ ಎಷ್ಟು ನೋವಾಗುತ್ತೋ, ಎಷ್ಟು ಮನಸ್ಸಿಗೆ ಘಾಸಿ ಆಗುತ್ತೋ ಆ ಘಾಸಿ ಇವನಿಗೆ ಆಗಲಿಕ್ಕೆ ಶುರುವಾಯಿತು. ಫಾರ್ ಸಮ್ ಡೇಸ್ ದ ಸೋಲ್ಜರ್ ಹ್ಯಾಡ್ ಟೈಡ್ ಹಿಸ್ ಡ್ರೆಸ್ ಟು ದ ಬ್ರಾಂಚ್ ಆಫ್ ಎ ಟ್ರೀ ಔಟ್ಸೈಡ್ ದ ಕೇವ್. ಈಗ ಒಂಟಿಯಾದ ಇವನನ್ನು ರಕ್ಷಣೆ ಮಾಡೋಕೆ ಯಾರೂ ಇಲ್ಲ, ಅವನಿಗೆ ಹೋಗುವ ದಿಕ್ಕು ಗೊತ್ತಿಲ್ಲ ಆ ವಿಶಾಲವಾದ ಮರುಭೂಮಿಯಲ್ಲಿ. ಹಾಗಾಗಿ ಆ ಮರದ ಒಂದು ತುದಿಗೆ ತನ್ನ ಬಟ್ಟೆಯನ್ನು ಕಟ್ಟಿದ್ದಂತೆ, ಅಂದರೆ ಇಲ್ಲೊಬ್ಬ ವ್ಯಕ್ತಿ ನಾನಿದ್ದೀನಿ, ದಯಮಾಡಿ ನನ್ನ ಕಾಪಾಡಿ ಅನ್ನೋ ರೀತಿಯಲ್ಲಿ. The fellow soldiers of his regiment came to rescue him. ಅವನದೇ ಸೈನ್ಯದ, ಅವನದೇ ತುಕಡಿಯ ಸೈನಿಕರು ಅವನನ್ನು ನೋಡಿದರು, ಬಂದು ಅವನನ್ನು ರಕ್ಷಣೆ ಮಾಡಿದರು. At the same time, he had killed the panther that loved him. ಆ ಸೈನಿಕರು ಇವನನ್ನು ಬಂದು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅದಾಗಲೇ ಅವನು ತನ್ನ ಪ್ಯಾಂಥರನ್ನ, ತನ್ನ ಪ್ರೀತಿಯ ಮುದ್ದಿನ ಗೆಳತಿಯನ್ನು ಅವನು ಕೊಂದಿದ್ದ. ದೇ ಫೌಂಡ್ ಹಿಮ್ ಇನ್ ಎ ಸಾರೋ ಮೋಡ್. ಅವನು ತುಂಬ ದುಃಖದಲ್ಲಿ, ನೋವಿನಲ್ಲಿ ಇರುವಂಥದ್ದನ್ನ ಆ ಸೈನಿಕರು ಗುರುತಿಸಿದ್ರು. ದೇ ಫೆಲ್ಟ್ ಬ್ಯಾಡ್ ಟು ಹಿಯರ್ ಹಿಸ್ ಸ್ಟೋರಿ. ಯಾಕಪ್ಪ ಏನಾಯಿತು ಅಂತ ಅವನ ಸಂಗಡಿಗರು, ಅವನ ಸೈನಿಕರು ಕೇಳಿದಾಗ, ತನ್ನೆಲ್ಲ ಕಥೆಯನ್ನು ಕೇಳಿದಾಗ ಅವ್ರಿಗೂ ಸಹ ತುಂಬ ನೋವಾಯ್ತಂತೆ. ಲೇಟರ್ ದ ಸೋಲ್ಜರ್ ಟೋಲ್ಡ್ ಹಿಸ್ ಫ್ರೆಂಡ್ ದಿಸ್ ಸ್ಟೋರಿ ಆಫ್ ದ ಪ್ಯಾಂಥರ್. ಈ ಕಥೆಯನ್ನ ಆ ಸೋಲ್ಜರು ಬಹಳ ದಿನಗಳ ನಂತರ ತನ್ನ ಗೆಳೆಯನಿಗೆ ಈ ಕಥೆಯನ್ನ, ತನ್ನ ಅನುಭವವನ್ನು ಹೇಳ್ಕೊಂಡಿದ್ದಂತೆ. ಹಿ ಆಲ್ವೇಸ್ ರಿಮೆಂಬರ್ಡ್ ಹಿಸ್ ಪ್ಯಾಂಥರ್ ಅಂಡ್ ಫೆಲ್ಟ್ ಮೆಲಾಂಕಲಿ ಫಾರ್ ದಟ್. ಅವನಿಗೆ ಮತ್ತೆ ಮತ್ತೆ ಆ ಪ್ಯಾಂಥರ್ ನೆನಪಾದಾಗೆಲ್ಲ ತುಂಬ ಮನಸ್ಸಿಗೆ ನೋವಾಗ್ತಾ ಇತ್ತು, ತುಂಬ ದುಃಖ ಆಗ್ತಿತ್ತಂತೆ. ಹಿ ಫೌಂಡ್ ನಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದ ಡೆಸರ್ಟ್. ಆ ವಿಶಾಲವಾದ ಮರುಭೂಮಿಯಲ್ಲಿ ತನ್ನ ಸೈನಿಕರಿಂದ ತಪ್ಪಿಸ್ಕೊಂಡು, ಆ ಮಾಗ್ರಾಬಿನ್ಸ್ ಕೈಗೆ ಸಿಕ್ಕಾಕೊಂಡು ಅವರಿಂದ ತಪ್ಪಿಸ್ಕೊಂಡು ಈ ಗವಿಗೆ ಬಂದಾಗ ಆ ಪ್ಯಾಂಥರ್ನ ಜೊತೆ ಕಳೆದಂಥ ಹಲವಾರು ದಿನಗಳು ಏನಿದ್ವು ಅದಕ್ಕೆ ಹೇಳ್ತಾನೆ, ಆ ವಿಶಾಲವಾದ ಮರುಭೂಮಿಯಲ್ಲಿ ನನಗೇನೂ ಸಿಗಲಿಲ್ಲ, ಆದರೆ ಎಲ್ಲವೂ ಸಿಕ್ತು, ಎಲ್ಲವೂ ಆ ಮರುಭೂಮಿ ನನಗೆ ಕೊಡ್ತು. ಈ ಕನ್ಕ್ಲೂಡೆಡ್ ಹಿಸ್ ನೆರೇಟಿವ್, ವೆಲ್ ಇಟ್ ಈಸ್ ಗಾಡ್ ವಿತೌಟ್ ಮ್ಯಾನ್ಕೈಂಡ್. ಅವನು ತನ್ನ ಕಥೆಯನ್ನು ಕೊನೆಗಾಣಿಸ್ತಾನೆ ಈ ಸಾಲನ್ನು ಹೇಳೋದ್ರ ಮೂಲಕ. ಅದು ಮನುಷ್ಯನಲ್ಲದ ದೇವರು, ಗಾಡ್ ವಿತೌಟ್ ಮ್ಯಾನ್ಕೈಂಡ್. ಆದರೆ ಮನುಷ್ಯ ಅಲ್ಲ, ಆದರೆ ಅದು ನಿಜವಾದ ದೇವರಿಗೆ ಸಮಾನ ಅನ್ನುವ ರೀತಿ ತನ್ನ ಕಥೆಯನ್ನು ಎಂಡ್ ಮಾಡ್ತಾನೆ. ಹಿಯರ್ ದ ಸ್ಟೋರಿ ಎಂಡ್ಸ್, ಪ್ಯಾಷನ್ ಇನ್ ದ ಡೆಸರ್ಟ್. ಅಗೇನ್ ಹಿಯರ್ ದೇರ್ ಆರ್ 5 multiple choice questions. You can go through each question. This is question number 2 and question number 3. For each question there are 4 multiple choices and answer is also given. This is reference. Thank you dear students. Thank you one and all.